ಎಲ್ರಿಗೂ ನಮಸ್ಕಾರ. ಸಿಂಹಧ್ವಜ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 4ನೇ ಮನೆಯ ಬಗ್ಗೆ, ಅಂದರೆ ನಿಮ್ಮ ಜನ್ಮ ಲಗ್ನದಿಂದ 4ನೇ ಭಾವದ ಬಗ್ಗೆ, ಹಾಗೆ ಆ ಭಾವದಲ್ಲಿ ವಿವಿಧ ಗ್ರಹಗಳಿದ್ದರೆ ಏನು ಫಲ ಅನ್ನೋದನ್ನು ನೋಡೋಣ. ಚತುರ್ಥ ಭಾವ ಲಗ್ನದಿಂದ 4ನೇ ಮನೆ ಕೇಂದ್ರ ಸ್ಥಾನಗಳಲ್ಲಿ ಒಂದು ಅನ್ನೋದು ನಿಮಗೆಲ್ಲ ಗೊತ್ತಿದೆ. 1, 4, 7, 10 ಇವು ಕೇಂದ್ರ ಸ್ಥಾನಗಳು. ಈ 4ನೇ ಸ್ಥಾನದಲ್ಲಿರೋ ಪ್ರಮುಖ ಕಾರಕತ್ವಗಳು ಅಂದರೆ ತಾಯಿ, ಬಂಧು ಬಳಗ, ಸುಖ ಸಂತೋಷಗಳು, ವಾಹನ ಸೌಖ್ಯ, ವಿದ್ಯೆ, ಭೂಮಿ, ಆಸ್ತಿ ಖರೀದಿ, ಮನೆ ಹಾಗೂ ಕಟ್ಟಡಗಳು, ನಿಧಿ ನಿಕ್ಷೇಪಗಳು ಮುಂತಾದ ಪ್ರಮುಖ ಕಾರಕತ್ವಗಳು ಈ ಭಾವದಲ್ಲಿ ಬರುತ್ತೆ. ಈ 4ನೇ ಭಾವ ಚೆನ್ನಾಗಿದ್ರೆ ಮನುಷ್ಯ ನಿತ್ಯ ಸಂತೋಷವಾಗಿದ್ದ ಹಾಗೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಇವೆರಡೂ ಮಾತುಗಳು ಕೂಡ ಇದೇ ಭಾವಕ್ಕೆ ಸಂಬಂಧಿಸಿದ್ದೇ ಅಲ್ವಾ. ಮನುಷ್ಯ ತನ್ನ ಬದುಕಲ್ಲಿ ಕಲಿಯೋ ಮೊದಲ ಪಾಠ ಶುರುವಾಗೋದು ಮನೆಯಲ್ಲಿ. ಆ ಪಾಠ ಕಲಿಸೋಳು ತಾಯಿನೇ. ಇದು ಇಡೀ ಪ್ರಪಂಚದ ಬಹುತೇಕ ಎಲ್ಲ ಜೀವಿಗಳಲ್ಲೂ ಅನ್ವಯವಾಗೋ ಸಿದ್ಧಾಂತ. ಇಂತಹ ಅದ್ಭುತ ಭಾವದಲ್ಲಿ ವಿವಿಧ ಗ್ರಹಗಳಿದ್ದರೆ ಏನು ಫಲ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಸಿಂಹಧ್ವಜ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜಾತಕದಲ್ಲಿ 4ನೇ ಮನೆಯಲ್ಲಿ ಯಾವ ಗ್ರಹ ಇದೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಮೊದಲನೇದಾಗಿ ಸೂರ್ಯ 4ನೇ ಮನೆಯಲ್ಲಿ ಇದ್ರೆ ನೋಡಿ, ಸುಖ ಭಾವದಲ್ಲಿ ಸೂರ್ಯ ಇರೋದು ಬಹುತೇಕ ವಿಷಯಗಳಲ್ಲಿ ಒಳ್ಳೆಯದಲ್ಲ. ವೃಷಭ ಲಗ್ನಕ್ಕೆ ಸೂರ್ಯ 4ನೇ ಮನೆಯ ಅಧಿಪತಿ ಆಗ್ತಾನೆ. 4ನೇ ಮನೆಯ ಅಧಿಪತಿ 4ನೇ ಮನೆಯಲ್ಲಿ ಇರಬಹುದು, ಒಳ್ಳೆಯದೇ. ಅದನ್ನ ಬಿಟ್ಟು ಉಳಿದ ಲಗ್ನಗಳಿಗೆ ಸೂರ್ಯ ಈ ಭಾವದಲ್ಲಿರೋದು ಸ್ವಲ್ಪ ಕೆಟ್ಟ ಪರಿಣಾಮವನ್ನೇ ಉಂಟು ಮಾಡುತ್ತೆ. ಮೊದಲನೇದಾಗಿ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಯಾಕೆ ಅಂದರೆ ಸೂರ್ಯ ರಾಜಗ್ರಹ. ಮನೆಯವರ ಮೇಲೆ ಇವರು ಅಧಿಕಾರ ಚಲಾಯಿಸೋಕೆ ನೋಡೋದು, ಅಥವಾ ಎಲ್ಲದರಲ್ಲೂ ಇವರ ಮೇಲೆ ಮನೆಯವರು ಅಧಿಕಾರ ಚಲಾಯಿಸೋಕೆ ನೋಡೋದು. ಈ ಎರಡೂ ಸಂಗತಿಗಳು ಕೂಡ ಮನೆಯಲ್ಲಿ ಅಶಾಂತಿಯನ್ನ ಉಂಟು ಮಾಡುತ್ತೆ. ಇದರಿಂದ ಮನೆಯಲ್ಲಿ ನಿರಂತರ ಘರ್ಷಣೆಗಳು ನಡೆಯೋ ಸಾಧ್ಯತೆ ಹೆಚ್ಚು. ಮಾನಸಿಕವಾಗಿ ಕಿರಿಕಿರಿಯನ್ನ ಕೂಡ ಅನುಭವಿಸಬೇಕಾಗುತ್ತೆ. ಇನ್ನು ತಾಯಿಯ ವಿಷಯದಲ್ಲೂ ಕೂಡ ಇದೇ ಸಮಸ್ಯೆ ಉಂಟಾಗುತ್ತೆ. ಸೂರ್ಯನ ಸ್ವಭಾವ ಈ ಮಾತೃ ಪ್ರೇಮಕ್ಕೆ ಹಾನಿಯನ್ನ ಉಂಟು ಮಾಡುತ್ತೆ. ತಾಯಿಯೊಂದಿಗೆ ಮನಸ್ತಾಪ, ಮಾತೃವಿಯೋಗ, ತಾಯಿಯಿಂದ ದೂರದಲ್ಲಿ ಬದುಕೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ವಿದ್ಯೆಯಲ್ಲೂ ಕೂಡ ಬಹಳಷ್ಟು ಅಡ್ಡಿ ಆತಂಕಗಳು ಉಂಟಾಗುತ್ತವೆ ಅಂತಲೇ ಹೇಳ್ಬೋದು. ಈ 4ನೇ ಭಾವ ಸೂರ್ಯನಿಗೆ ಶತ್ರು ಕ್ಷೇತ್ರವಾದ್ರಂತೂ ಎಜುಕೇಷನ್ ವಿಷಯದಲ್ಲಿ ಬಹಳಷ್ಟು ಸಮಸ್ಯೆಗಳೆದುರಾಗೋ ಸಾಧ್ಯತೆ ಇರುತ್ತೆ. ಮಿತ್ರ ಕ್ಷೇತ್ರವಾದರೆ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಚೆನ್ನಾಗೇ ಇರುತ್ತೆ. ಇನ್ನು ಆಸ್ತಿ ಪಾಸ್ತಿ, ಭೂಮಿ ಖರೀದಿಗಳ ವಿಷಯದಲ್ಲೂ ಕೂಡ ಅಷ್ಟೇನೂ ಅನುಕೂಲಕರ ಅಲ್ಲ ಅಂತಾನೆ ಹೇಳ್ಬೋದು. ವಾಹನ ವಿಷಯಗಳಲ್ಲೂ ಕೂಡ ಸೂರ್ಯ ಹಾನಿಯನ್ನೇ ಉಂಟು ಮಾಡೋ ಸಾಧ್ಯತೆನೇ ಜಾಸ್ತಿ. ಒಳ್ಳೆ ವಿಷಯ ಇಲ್ವಾ ಅಂತ ಕೇಳಿದ್ರೆ ಕೆಲವು ಒಳ್ಳೆ ವಿಷಯಗಳು ಕೂಡ ಇದೆ. ಸೂರ್ಯ 4ನೇ ಮನೆಯಲ್ಲಿ ಇರೋದ್ರಿಂದ ಸರ್ಕಾರಿ ಉದ್ಯೋಗದ ಸಾಧ್ಯತೆ ಇರುತ್ತೆ. 4ನೇ ಮನೆಯ ಸೂರ್ಯ 10ನೇ ಮನೆಯ ಮೇಲೆ ದೃಷ್ಟಿ ಹರಿಸ್ತಾನೆ. ಇದರಿಂದ ಸರ್ಕಾರಿ ಉದ್ಯೋಗಿಗಳು ಅಥವಾ ಸರ್ಕಾರದಿಂದ ಕೆಲವು ಮಟ್ಟಿಗಿನ ಲಾಭವನ್ನು ಪಡೆದುಕೋಬಹುದು. ಸರ್ಕಾರಿ ಕಾಂಟ್ರಾಕ್ಟ್ಗಳಿಂದ ಸಂಪಾದನೆ ಕೂಡ ಮಾಡಬಹುದು. ಇನ್ನು ಚಂದ್ರ 4ನೇ ಮನೆಯಲ್ಲಿದ್ದರೆ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಕಾರಕೋ ಭಾವನಾಶಃ ಅಂತ. ನಾನು ನಿಮಗೆ ಯಾವ ಯಾವ ಗ್ರಹಗಳ ಕಾರಕತ್ವ ಏನು ಅನ್ನೋದನ್ನ 3ನೇ ವಿಡಿಯೋದಲ್ಲಿ ವಿವರಿಸಿದ್ದೆ. ಹಾಗೆ ಪ್ರತಿ ಮನೆಗಳ ಕಾರಕತ್ವವನ್ನು 4ನೇ ವಿಡಿಯೋದಲ್ಲಿ ವಿವರಿಸಿದ್ದೆ. ನೀವು ಆ ವಿಡಿಯೋವನ್ನು ನೋಡಬಹುದು, ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ಈಗ ಚಂದ್ರ ಮಾತೃಕಾರಕ, ಅಂದರೆ ತಾಯಿಗೆ ಕಾರಕ ಅನ್ನೋದು ಹೇಳಿದ್ದೆ. ಹಾಗೆ ಈ 4ನೇ ಭಾವ ಕಾರಕತ್ವದಲ್ಲಿ ತಾಯಿಯ ಕಾರಕತ್ವ ಕೂಡ ಇದೆ. ಮಾತೃಕಾರಕನಾದ ಚಂದ್ರ ಮಾತೃಭಾವದಲ್ಲಿ ಇರೋದ್ರಿಂದ ಆ ಭಾವದ ಫಲ ಏನಿದೆ ಅದು ಸಂಪೂರ್ಣವಾಗಿ ಈ 4ನೇ ಭಾವದಲ್ಲಿ ಚಂದ್ರ ಇರೋ ವ್ಯಕ್ತಿಗೆ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ತಕ್ಕ ಮಟ್ಟಿಗೆ ಸಿಗಬಹುದು ಅಷ್ಟೆ. ಅಂದರೆ ತಾಯಿಯ ಪ್ರೇಮದಿಂದ ವಂಚಿತರಾಗಬಹುದು, ಅಥವಾ ತಾಯಿಯೊಂದಿಗೆ ಸಂಬಂಧ ಚೆನ್ನಾಗಿಲ್ಲದೆ ಇರಬಹುದು. ಆದರೆ ಇಲ್ಲೂ ಕೂಡ ಅಷ್ಟೇ, ಚಂದ್ರ 4ನೇ ಭಾವದಲ್ಲಿ ಇದ್ದಾನೆ ಅನ್ನೋ ಕಾರಣಕ್ಕೆ ಎಲ್ರಿಗೂ ಅಪ್ಲೈ ಆಗೋದಿಲ್ಲ. ಚಂದ್ರ ಯಾವ ರಾಶಿಯಲ್ಲಿದ್ದಾನೆ ಮೊದಲು ನೋಡಬೇಕು, ಯಾವ ನಕ್ಷತ್ರದಲ್ಲಿದ್ದಾನೆ, ಎಷ್ಟು ಬಲವಾಗಿದ್ದಾನೆ, ಈ ಲಗ್ನಕ್ಕೆ ಚಂದ್ರ ಯೋಗಕಾರಕನ ಮಾರಕನ ಅನ್ನೋದನ್ನ ನೋಡಬೇಕು, ಕ್ಷೀಣಚಂದ್ರನ ಅಥವಾ ಪೂರ್ಣಚಂದ್ರನ ಅಂತ ನೋಡಬೇಕು, 4ನೇ ಭಾವದ ಮೇಲೆ ಶುಭ ಗ್ರಹಗಳ ದೃಷ್ಟಿ ಇದೆಯಾ, ಇದೆಲ್ಲವನ್ನ ನೋಡಬೇಕು. ಪೂರ್ಣಚಂದ್ರ 4ನೇ ಮನೆಯಲ್ಲಿದ್ದರೆ ಇತರ ವಿಷಯಗಳಲ್ಲಿ ಒಳ್ಳೆಯದು ಅಂತಾನೆ ಹೇಳ್ಬೋದು. ಉದ್ಯೋಗ ವ್ಯವಹಾರಗಳಲ್ಲಿ ಉತ್ತಮ, ದೈವಭಕ್ತಿ, ಪಾಪಭೀತಿ ಇದ್ದು ಸಜ್ಜನರಾಗಿರ್ತಾರೆ. ಜ್ಯೋತಿಷ್ಯ, ವೇದಾಂತ, ಪುರಾಣಗಳಲ್ಲಿ ಆಸಕ್ತಿ ಇರುತ್ತೆ. ಉತ್ತಮ ಧನ ಸಂಪಾದನೆ ಮಾಡಬಹುದು. ಭೂಮಿ ಆಸ್ತಿಗಳಿಂದ ಲಾಭ ಕೂಡಿ ಬರುತ್ತೆ ಅಂತ ಹೇಳ್ಬೋದು. ಕ್ಷೀಣಚಂದ್ರನಾದರೆ ವಿರುದ್ಧ ಫಲಿತಾಂಶಗಳಿರೋ ಸಾಧ್ಯತೆನೇ ಹೆಚ್ಚಾಗಿರುತ್ತೆ. ಇನ್ನು 4ನೇ ಮನೆಯಲ್ಲಿ ಕುಜ ಇದ್ರೆ
ಇದನ್ನ ಶಾಸ್ತ್ರ ಕುಜದೋಷ ಅಂತ ಪರಿಗಣಿಸುತ್ತೆ. ಮಾನಸಿಕ ಅಶಾಂತಿ ಉಂಟಾಗುತ್ತೆ, ಮನೆಯಲ್ಲಿ ಜಗಳಗಳು, ಪತಿ ಪತ್ನಿಯರ ಮಧ್ಯೆ ಕಲಹ ಇರುತ್ತೆ, ತಾಯಿಯೊಂದಿಗೆ ಸಂಬಂಧ ಉತ್ತಮವಾಗಿ ಇರೋದಿಲ್ಲ. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಲಾಭ ಗಳಿಸಬಹುದು. ಅನಾರೋಗ್ಯ, ವಿದ್ಯಾಭ್ಯಾಸದಲ್ಲಿ ಅಡ್ಡಿ ಆತಂಕ, ಬಂಧು ಮಿತ್ರರೊಂದಿಗೆ ಭಿನ್ನಾಭಿಪ್ರಾಯ ಹಾಗೂ ಸಂಘರ್ಷಗಳು ಇರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ರಾಜಕೀಯ ಕ್ಷೇತ್ರ ಹಾಗೂ ಭೂಮಿಗೆ ಸಂಬಂಧಿಸಿದ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ಪರಿಣಾಮಗಳು ಇರುತ್ತೆ. ಈ 4ನೇ ಮನೆಯ ಕುಜನ ಜೊತೆ ರಾಹು ಹಾಗೂ ಕೇತು ಗ್ರಹಗಳಿರೋದು ಕೆಟ್ಟ ಪರಿಣಾಮವನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಇನ್ನು 4ನೇ ಮನೆಯಲ್ಲಿ ಬುಧ ಇದ್ರೆ ವಿದ್ಯೆ ಪಾಂಡಿತ್ಯಗಳಲ್ಲಿ ಮೇಧಾವಿಗಳಾಗಿರ್ತಾರೆ, ಸಮಾಜದಲ್ಲಿ ಗೌರವಕ್ಕೊಳಪಡ್ತಾರೆ, ಉತ್ತಮ ವಾಹನವನ್ನ ಹೊಂದಿರುತ್ತಾರೆ, ಉತ್ತಮವಾದ ಮಾತುಗಾರಿಕೆ, ಹಾಸ್ಯಭರಿತ ಸಂಭಾಷಣಾ ಚತುರತೆ ಇರುತ್ತೆ, ಸಂಗೀತ ಸಾಹಿತ್ಯಗಳಲ್ಲಿ ವಿಪರೀತ ಆಸಕ್ತಿ ಇರುತ್ತೆ, ಧನ ಸಂಪಾದನೆ ಹಾಗೂ ಆ ಧನವನ್ನ ಕೂಡಿಡುವಲ್ಲಿ ಹುಷಾರಾಗಿರ್ತಾರೆ, ದೂರ ಪ್ರಯಾಣದಲ್ಲಿ ಆಸಕ್ತಿ, ತೀರ್ಥಯಾತ್ರೆಗಳಲ್ಲಿ ಆಸಕ್ತಿ ಇರುತ್ತೆ. ಬುಧನೊಂದಿಗೆ ಶುಕ್ರ ಇದ್ರೆ ವಿಪರೀತವಾಗಿ ಧನ ಸಂಪಾದನೆ ಮಾಡ್ತಾರೆ, ಲಕ್ಸುರಿ ಆಗಿರುವಂತಹ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ತಾರೆ, ಸ್ತ್ರೀಯರೊಂದಿಗೆ ಉತ್ತಮ ಸಂಬಂಧ ಸಹಕಾರ ಲಭಿಸುತ್ತೆ, ಮನೆಯಲ್ಲಿ ಆಹ್ಲಾದಕರ ವಾತಾವರಣ ಇರುತ್ತೆ. ಇನ್ನು 4ನೇ ಭಾವದಲ್ಲಿ ಗುರು ಇದ್ರೆ ಅಪಾರ ವಿದ್ಯಾವಂತರಾಗಿರ್ತಾರೆ, ಪ್ರಾಪಂಚಿಕ ಜ್ಞಾನ ಇವರಲ್ಲಿರುತ್ತೆ, ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳ ಜೊತೆ ಪರಿಚಯ ಇರುತ್ತೆ, ಉನ್ನತ ಅಧಿಕಾರಿಗಳ ಸಹಾಯ ಸಹಕಾರಗಳಿರುತ್ತೆ, ಮನೆಯಲ್ಲೂ ಸಮಾಜದಲ್ಲೂ ಗೌರವಯುತರಾಗಿರುತ್ತಾರೆ, ಮನೆಯವರೊಂದಿಗೆ ಗಾಢ ಸಂಬಂಧವನ್ನ ಹೊಂದಿರ್ತಾರೆ, ಇದರಿಂದ ಮಾನಸಿಕವಾಗಿ ಅತ್ಯಂತ ನೆಮ್ಮದಿಯಾಗಿರುತ್ತಾರೆ, ಬಾಲ್ಯ ಜೀವನ ಸಂತೋಷಕರವಾಗಿ ಕಳೆದಿರುತ್ತೆ. 4ನೇ ಮನೆಯಲ್ಲಿರೋ ಗುರು ತನ್ನ ಪಂಚಮ ದೃಷ್ಟಿಯಿಂದ ಅಷ್ಟಮ ಸ್ಥಾನವನ್ನ, ನವಮ ದೃಷ್ಟಿಯಿಂದ ವ್ಯಯಸ್ಥಾನವನ್ನ ನೋಡೋದ್ರಿಂದ ದೀರ್ಘಾಯುಷ್ಯವನ್ನ ಹೊಂದಿರ್ತಾರೆ. ಸಪ್ತಮ ದೃಷ್ಟಿಯಿಂದ 10ನೇ ಮನೆಯನ್ನ ನೋಡೋದ್ರಿಂದ ಉತ್ತಮ ಉದ್ಯೋಗವನ್ನ ಕೂಡ ಹೊಂದಿರ್ತಾರೆ. ಇನ್ನು 4ನೇ ಭಾವದಲ್ಲಿ ಶುಕ್ರ ಇದ್ರೆ ಸ್ನೇಹಿತರು ಜಾಸ್ತಿ, ಆಕರ್ಷಕವಾದ ಅದ್ದೂರಿಯಿಂದ ಕೂಡಿದ ಮನೆ ವಾಹನಗಳು ಇರುತ್ತೆ, ಕಲಾಸಕ್ತಿ ಇದ್ದು ಆರ್ಟಿಸ್ಟ್ಗಳಾಗಿರೋ ಸಾಧ್ಯತೆ ಹೆಚ್ಚು, ಸಂಗೀತದಲ್ಲಿ ಅತೀವ ಆಸಕ್ತಿ. 4ನೇ ಭಾವದ ಶುಕ್ರ ಅಪಾರ ಐಶ್ವರ್ಯವನ್ನ ಕೂಡ ಕೊಡ್ತಾನೆ, ಜನಾಕರ್ಷಣೆಯನ್ನ ಹೊಂದಿರ್ತಾರೆ, ಸ್ತ್ರೀ ಸಹಕಾರ, ಲಕ್ಸುರಿ ವಸ್ತುಗಳ ಮೇಲೆ ವ್ಯಾಮೋಹ, ತಾಯಿಯ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಹೊಂದಿರ್ತಾರೆ, ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸಿಕೊಳ್ಳೋ ಯೋಗ ಇರುತ್ತೆ, ಮನೆಯಲ್ಲಿ ಪ್ರಶಾಂತವಾಗಿರೋ ವಾತಾವರಣ ಇರುತ್ತೆ. ಒಟ್ಟಾರೆಯಾಗಿ ಶುಕ್ರ 4ನೇ ಭಾವದಲ್ಲಿರೋ ಜಾತಕರು ಅದೃಷ್ಟವಂತರು ಅಂತಾನೆ ಹೇಳ್ಬೋದು. ಅಶುಭ ಗ್ರಹ ದೃಷ್ಟಿ ಅಥವಾ 4ನೇ ಭಾವ ಶುಕ್ರನಿಗೆ ನೀಚ ಶತ್ರು ಸ್ಥಾನವಾದಲ್ಲಿ ವಿಭಿನ್ನ ಪರಿಣಾಮಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಇನ್ನು 4ನೇ ಭಾವದಲ್ಲಿ ಶನಿ ಇದ್ರೆ ಇವರು ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಾರೆ, ಇಂಟ್ರೋವರ್ಟ್ಸ್ಗಳಾಗಿರ್ತಾರೆ, ಸಂತೋಷ ಕಡಿಮೆ, ಶ್ರಮ ಜಾಸ್ತಿ ಆಗಿರುತ್ತೆ. ಶನಿ ಸಹಜ ಪಾಪಗ್ರಹ ಆಗಿರೋ ಕಾರಣ ವಿದ್ಯೆಯಲ್ಲಿ ಆತಂಕ, ಮನೆಯಲ್ಲಿ ಅಶಾಂತಿ, ಸುಖದಲ್ಲಿ ಕೊರತೆ, ತಾಯಿಯ ವಿಷಯದಲ್ಲೂ ಕೂಡ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು. ಪಾಪಗ್ರಹಗಳ ಜೊತೆ ಸೇರಿದ್ರೆ ಅಥವಾ ದೃಷ್ಟಿ ಇದ್ರೆ ಇನ್ನಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಬಾಲ್ಯದಲ್ಲಿ ಅನಾರೋಗ್ಯವನ್ನು ಎದುರಿಸ್ತಾರೆ. ಈ ಮನೆಯ ಮೇಲೆ ಶುಭ ಗ್ರಹಗಳ ದೃಷ್ಟಿ ಇದ್ರೆ ಸಾಕಷ್ಟು ಕೆಟ್ಟ ಪರಿಣಾಮಗಳು ಕಡಿಮೆಯಾಗುತ್ತೆ. 4ನೇ ಮನೆಯಲ್ಲಿ ರಾಹು ಇದ್ರೆ ಕಪಟ ಬುದ್ಧಿಯನ್ನ ಹೊಂದಿರ್ತಾರೆ, ಹಾಗೆ ವಿಪರೀತ ಧನ ಸಂಪತ್ತನ್ನ ಹೊಂದಿರೋ ಅವಕಾಶ ಕೂಡ ಇದೆ. ವೈವಾಹಿಕ ಜೀವನ ಜಗಳ ಮನಸ್ತಾಪಗಳಿಂದ ಕೂಡಿರೋ ಸಾಧ್ಯತೆಯೇ ಹೆಚ್ಚು. ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳಿರೋ ಸಾಧ್ಯತೆ ಇರುತ್ತೆ. ರಾಹುವಿನ ಜೊತೆ ಇತರ ಗ್ರಹಗಳು ಸೇರಿದ್ರೆ ಅಂದ್ರೆ ಇತರ ಅಶುಭ ಗ್ರಹಗಳು ಇದ್ರೆ ವಿದ್ಯಾಭ್ಯಾಸದಲ್ಲಿ ಕೊರತೆ ಉಂಟಾಗಬಹುದು. ಅದೇ ಶುಭ ಗ್ರಹಗಳ ದೃಷ್ಟಿ ಇದ್ರೆ ವಿಪರೀತವಾಗಿ ಓದುವುದರ ಮೇಲೆ, ವಿದ್ಯಾಭ್ಯಾಸದ ಮೇಲೆ ಆಸಕ್ತಿ ಜಾಸ್ತಿ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಕೌಟುಂಬಿಕ ವಿಷಯದಲ್ಲಿ ರಾಹುವಿನ ಫಲ ಕೆಟ್ಟದಾಗಿ ಇದ್ರೂ ಕೂಡ ಧನ ಸಂಪಾದನೆ ಮುಂತಾದ ಆರ್ಥಿಕ ವಿಷಯದಲ್ಲಿ ಉತ್ತಮ ಲಾಭವನ್ನ ರಾಹು ಕೊಡ್ತಾನೆ. ಇನ್ನು ಕೇತು 4ನೇ ಮನೆಯಲ್ಲಿದ್ರೆ ಇದು ಕೇತುವಿಗೂ ಕೂಡ ಶುಭ ಮನೆ ಅಲ್ಲ. ಕೇವಲ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಅನ್ನೋದನ್ನ ಬಿಟ್ಟರೆ ಇತರ ವಿಷಯಗಳಲ್ಲಿ ಕೇತುವಿನಿಂದ ಯಾವುದೇ ಉತ್ತಮ ಫಲಿತಾಂಶವನ್ನ ನಿರೀಕ್ಷೆ ಮಾಡೋದು ಕಷ್ಟ. ಮಾನಸಿಕ ಅಶಾಂತಿ, ಚಂಚಲ ಬುದ್ಧಿ, ಮನೆಯಲ್ಲಿ ಕೂಡ ನೆಮ್ಮದಿ ಇಲ್ಲದ ವಾತಾವರಣ, ವಾಹನವನ್ನ ಹೊಂದಿದ್ರೂ ಅವುಗಳಿಂದ ಸಮಸ್ಯೆ, ಭೂಮಿ ವ್ಯವಹಾರಗಳಲ್ಲಿ ಕೂಡ ಸಮಸ್ಯೆ ಕಂಡುಬರುತ್ತೆ. ತಾಯಿಯ ವಿಷಯದಲ್ಲೂ ಕೂಡ ಅಷ್ಟೇನು ಉತ್ತಮವಾಗಿರೋದಲ್ಲ. ಗಮನಿಸಿ, ಇವು ಜ್ಯೋತಿಷ್ಯ ಶಾಸ್ತ್ರದ ಸಾಧಾರಣ ಫಲಸೂತ್ರಗಳು ಮಾತ್ರ. ಯಾವ ಮನೆಯಲ್ಲಿ ಯಾವ ಗ್ರಹಗಳಿದ್ರೆ ಏನು ಫಲ ಅನ್ನೋದನ್ನ ಬೇಸಿಕ್ ಆಗಿ ವಿವರಿಸೋ ಪ್ರಯತ್ನ. ಕೇವಲ ಈ ಒಂದು ಮಾಹಿತಿಯಿಂದ ಜಾತಕನ ಜೀವನದ ಎಲ್ಲ ವಿಷಯವನ್ನ ನಿರ್ಧರಿಸೋದಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣ ಜಾತಕವನ್ನ ನೋಡಿನೇ ನಿರ್ಧರಿಸಬೇಕು ಅನ್ನೋದು ನೆನಪಲ್ಲಿರಲಿ.
ಎಲ್ಲ ಮನೆಗಳ ಬಗ್ಗೆ ಒಮ್ಮೆ ತಿಳಿದುಕೊಂಡ ನಂತರ ನಿಮಗೆ ಒಂದು ಜಾತಕವನ್ನು ನೋಡಿದ ಕೂಡಲೇ ಒಂದು ಅಂದಾಜು ಬರುತ್ತೆ. ಆಗ ಒಂದೊಂದೇ ವಿಧಾನದ ಮೂಲಕ ಕನ್ಫರ್ಮ್ ಮಾಡ್ಕೋತಾ ಹೋದರೆ ಪ್ರತಿ ವಿಷಯವನ್ನು ಡೀಟೇಲ್ ಆಗಿ ಅರ್ಥ ಮಾಡ್ಕೋಬಹುದು. ಕನ್ನಡದಲ್ಲಿ ಸುಲಭವಾಗಿ ಎಲ್ಲ ವಿಷಯವನ್ನು ನಿಮಗೆ ತಿಳಿಸೋ ಜವಾಬ್ದಾರಿ ನನ್ನದು, ಅದು ಕೂಡ ಉಚಿತವಾಗಿ. ಹೀಗಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿದರೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಧನ್ಯವಾದಗಳು. ಜೈ ಶ್ರೀರಾಮ್.